ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಝೂಮ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಚಿಕನ್ ಬಿರಿಯಾನಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಅರ್ಧ ಕೆ ಜಿ ಚಿಕನ್ ತಗೊಂಡು ಎಲ್ಲ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಅಕ್ಕಿ ಬಂದು ಅರ್ಧ ಕೆ ಜಿ ಅಕ್ಕಿ ಹಾಕ್ಬೋದು, ಇಲ್ಲಾಂದರೆ ಸ್ವಲ್ಪ ಕಡಿಮೆ ಹಾಕಿದ್ರೂ ಪೀಸ್ ಜಾಸ್ತಿ ಸಿಗುತ್ತೆ, ಅನ್ನ ಕಡಿಮೆ ಇರುತ್ತೆ. ಈಗ ಏನೇನೆಲ್ಲ ಸಾಮಗ್ರಿಗಳು ಬೇಕು ಅಂತ ನೋಡ್ಕೊಳ್ಳೋಣ ಬನ್ನಿ. ನಾನು ಇಲ್ಲಿ ಸಮ ಅಕ್ಕಿನೇ ಹಾಕ್ತಾಯಿದ್ದೀನಿ. ಅರ್ಧ ಕೆ ಜಿ ಅಕ್ಕಿ ತಗೊಂಡಿದ್ದೀನಿ ಬಾಸುಮತಿ. 2 ಸ್ಪೂನ್ ಧನಿಯಾ ಮಸಾಲ, 2 ಸ್ಪೂನ್ ಚಿಕನ್ ಮಸಾಲ, ಕಸ್ತೂರಿ ಮೇಥಿ, 1 ನಿಂಬೆಹಣ್ಣು, ಪಲಾವ್ ಎಲೆ, ಕಲ್ಲುವ ಮತ್ತು 1 ಚಕ್ರ ತಗೊಂಡಿದ್ದೀನಿ, ಏಲಕ್ಕಿ ಕಾಯಿ, ಚಕ್ಕೆ ಲವಂಗ, ಈರುಳ್ಳಿ ಪೇಸ್ಟು, ಟೊಮೆಟೊ ಪೇಸ್ಟು 2 ತೊಗೊಂಡಿದ್ದೀನಿ, 2 ಅಷ್ಟೇ ಅದು. ಆಮೇಲೆ ಎಣ್ಣೆ 100 ಗ್ರಾಮು, ಪುದೀನ, ರುಚಿಗೆ ತಕ್ಕಷ್ಟು ಉಪ್ಪು, ಮೊಸರು 1-2 ಸ್ಪೂನು, ತೆಂಗಿನಕಾಯಿ ಹಾಲು 1 ಗ್ಲಾಸ್ ತಗೊಂಡಿದ್ದೀನಿ, ಹಸಿಮೆಣ್ಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಮಾಡಿಟ್ಕೊಂಡಿದ್ದೀನಿ. ಈಗ ಕುಕ್ಕರ್ಗೆ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಸ್ವಲ್ಪ ಕಾಯ್ತಿದ್ದಂಗೆ ಸ್ಪೈಸಿ ಐಟಮ್ ಏನೇನಿದೆಯೋ ಅದನ್ನೆಲ್ಲ ಹಾಕ್ತಾಯಿದ್ದೀನಿ. ಇದೆಲ್ಲ ಸ್ವಲ್ಪ ಇದಾಯ್ತಿದ್ದಂಗೆ ಪುದೀನ ಹಾಕ್ಕೊಂಡೆ. ಈಗ ಪುದೀನ ಒಂದು ಸ್ವಲ್ಪ ಹಾಕಿದ್ರೆ ಸಾಕು, ಇಲ್ಲ ಜಾಸ್ತಿ ಬೇಕು ಅಂದರೂ ಹಾಕ್ಕೋಬೋದು, ಫ್ಲೇವರ್ ಚೆನ್ನಾಗಿರುತ್ತೆ. ಆಮೇಲೆ ಈರುಳ್ಳಿ ಪೇಸ್ಟ್ ಹಾಕ್ಕೋಬೇಕು. ನಾನೆಲ್ಲ ಪೇಸ್ಟ್ ಮಾಡಿ ಮಾಡ್ತಾಯಿದ್ದೀನಿ, ಇದು ಹಚ್ಕೊಂಡು ಮಾಡೋದು ಬೇಡ ಅಂತ ಈ ಥರ ಮಾಡೋಣ ಅಂತ ಹಿಂಗೆ ಮಾಡಿದ್ದೀನಿ ಹೊಸ್ದಾಗಿ. ಈಗ ಶುಂಠಿ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಇತ್ತಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ. ಎಲ್ಲ ಸ್ವಲ್ಪ ಸ್ವಲ್ಪ ಫ್ರೈ ಮಾಡ್ತಾ ಒಂದೊಂದೇ ಹಾಕ್ಕೋಬೇಕು. ಈಗ ಟೊಮೆಟೊ ಪೇಸ್ಟು, ಕೊತ್ತಂಬರಿ ಪೇಸ್ಟ್ ಮಾಡಿದ್ನಲ್ಲ ಅದು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದು ಸ್ವಲ್ಪ ಹಿಂಗೆ ಎಣ್ಣೆ ಬಿಟ್ಕೊತಾ ಇದ್ದಾಗೇ ಧನಿಯಾ ಪುಡಿ, ಚಿಕನ್ ಮಸಾಲ ಪುಡಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು ಅದನ್ನು. ಮತ್ತು ಅದು ಸ್ವಲ್ಪ ಎಣ್ಣೆ ಬಿಡ್ತಾ ಇದ್ದಂಗೆ ಅದಕ್ಕೀಗ ಚಿಕನ್ನೆಲ್ಲ ಹಾಕ್ಕೊತಾ ಇದ್ದೀನಿ. ಚಿಕನ್ ಪೀಸ್ ಮಾಡಿಸೋವಾಗಲೇ ಸ್ವಲ್ಪ ದಪ್ಪ ಪೀಸ್ ಮಾಡಿಸ್ಬಿಡಿ, ಯಾಕಂದರೆ ಸಣ್ಣ ಮಾಡಿಬಿಟ್ರೆ ಬೆಂದೋದ್ರೆ ಕೈಗೆ ಸಿಗಲ್ಲ, ಎಲ್ಲ ಅನ್ನ ಜೊತೆ ಕಲಿಸ್ಕೊಬಿಡುತ್ತೆ. ಅದಕ್ಕೆ ಈ ಥರ ದಪ್ಪ ಇದ್ದರೆ ಚೆನ್ನಾಗಿ ಪೀಸ್ ಸಿಗುತ್ತೆ, ತಿನ್ನೋದಕ್ಕೆ ಟೇಸ್ಟಾಗಿ ಚೆನ್ನಾಗಿರುತ್ತೆ. ಈಗ ಅದನ್ನೆಲ್ಲ ಆ ಮಸಾಲೆಯಲ್ಲಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಇದನ್ನು ಸ್ವಲ್ಪ ಹೊತ್ತು ಹಾಗೆ ಫ್ರೈ ಮಾಡಬೇಕು. ಇದು ಫ್ರೈ ಆಯ್ತಾ ಇದ್ದಂಗೆ ಇದನ್ನು ಹಂಗೆ ಸ್ವಲ್ಪ ಉರಿತಾ ಹಿಂಗೆ ಮುಚ್ಚಿಡಬೇಕು. ಇದರಲ್ಲೇ ಸ್ವಲ್ಪ ಬೆಂದರೆ ಮಸಾಲೆಯಲ್ಲಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇಟ್ಕೊಂಡು ಅದರಲ್ಲಿರೋ ಎಣ್ಣೆ ಎಲ್ಲ ಬಿಟ್ಕೊಳ್ಳುತ್ತೆ ಚಿಕನಲ್ಲಿ. ಆಮೇಲೆ ತೆಂಗಿನಕಾಯಿ ಹಾಲು ಹಾಕಬೇಕು. ತೆಂಗಿನಕಾಯಿ ಹಾಲು ಮತ್ತು ಅದು ಹಾಲನ್ನು ಲೆಕ್ಕ ಇಟ್ಕೊಂಡು 1 ಲೋಟ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕಬೇಕು. ನಾನು ಹಾಲು ಲೆಕ್ಕ ಮಾಡಿ 2 ಗ್ಲಾಸ್ಗಿಂತ ಸ್ವಲ್ಪ ಕಮ್ಮಿನೇ ಹಾಕಿದ್ದೀನಿ, ಮುದ್ದೆ ಆಗಿಬಿಡುತ್ತೆ ಇಲ್ಲ ಅಂದರೆ, ಅದರಿಂದ ಸ್ವಲ್ಪ ಕಡಿಮೆ ಹಾಕಿದ್ರೆ ಸರಿ ಆಗಿಬಿಡುತ್ತೆ. ಚೆನ್ನಾಗಿ ಕುದ್ದ ಮೇಲೆ ಅಕ್ಕಿ ಹಾಕಿ ಈ ಥರ ತಿರುಗಿಸ್ಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡಿ ಆಮೇಲೆ ಕುಕ್ಕರ್ ಮುಚ್ಚಿಬಿಟ್ಟು ವೆಯ್ಟ್ ಹಾಕ್ಬಿಡ್ಬೇಕು. 1 ಕೂಗಿದ್ರೆ ಸಾಕು, ಯಾಕಂದರೆ ಒಂದು ಅರ್ಧ ಚಿಕನ್ ಅಲ್ಲೇ ಬೇಯಿಸ್ಕೊಂಡಿರ್ತೀವಲ್ವ, 1 ಕೂಗಿದ್ರೇ ಅನ್ನ ಮತ್ತು ಚಿಕನ್ 2 ಚೆನ್ನಾಗಿ ಬೆಂದ್ಕೊಂಡಿರುತ್ತೆ. ನೋಡಿ, ಈಗ ಬಿರಿಯಾನಿ ರೆಡಿ ಆಯಿತು. ಹೊಸ್ದಾಗೆಲ್ಲ ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.